ಸೌಲಭ್ಯಗಳಿಂದ ವಂಚಿತವಾದ ನಕ್ಕುಂದಿ ಗ್ರಾಮ ಪಂಚಾಯಿತಿ ಅನುದಾನ ಯಾರ ಪಾಲಾಗುತ್ತೆ? ಮಾನ್ವಿ ತಾಲೂಕಿನ ನಕ್ಕುಂದಿ ಗ್ರಾಮಸ್ಥರ ಕಥೆ ವ್ಯಥೆ ಇದು. ಊರಲ್ಲಿ ಪಂಚಾಯಿತಿ ಇದ್ದರೂ ವ್ಯರ್ಥ ಎಂದು ಗ್ರಾಮಸ್ಥರ ಆರೋಪ. ನಕ್ಕುಂದಿ ಪಿಡಿಒ ಬಸವರಾಜ್, ಮಾನ್ವಿ ಇಒ ಖಾಲಿದ್ ಅಹಮದ್ ಕಣ್ಣಿದ್ದು ಕುರುಡು. ಹೌದು, ನರೇಗಾ ಯೋಜನೆಯಡಿ ಗ್ರಾಮವನ್ನ ಅಭಿವೃದ್ಧಿ ಮಾಡಲಾಗುತ್ತಿದೆ ಎಂದು ಕಡತದಲ್ಲಿ ಮಾತ್ರ ಉಲ್ಲೇಖವಾಗಿರುತ್ತದೆ. ಆದರೆ ಮಾನ್ವಿ ತಾಲೂಕಿನ ನಕ್ಕುಂದಿ ಗ್ರಾಮವನ್ನು ಒಮ್ಮೆ ಸುತ್ತು ಹಾಕಿದ್ರೆ ಸಾಕು, ಸರ್ಕಾರದ ಅನುದಾನ ಕಡತದಲ್ಲಿ ಲೂಟಿಯಾಗಿದೆ, ಸರ್ಕಾರಕ್ಕೆ ಅರಿವಾಗುತ್ತದೆ. ನಕ್ಕುಂದಿ ಗ್ರಾಮದಿಂದ ಮಾನ್ವಿಗೆ ಸಂಪರ್ಕ ಕಲ್ಪಿಸುವ ರಸ್ತೆಯನ್ನ ನೋಡಿದರೆ ಸಾಕು, ಗಬ್ಬು ನಾರುತ್ತಿದೆ. ಜನರಂತೂ ಪಿಡಿಒ ಬಸವರಾಜ್ ಹಾಗೂ ಮಾನ್ವಿ ತಾಲೂಕಾ ಪಂಚಾಯಿತಿ ಇಒ ಖಾಲಿದ್ ಅಹಮದ್ ಸಾಹೇಬರಿಗೆ ಹಿಡಿ ಶಾಪ ಹಾಕುತ್ತಿದ್ದಾರೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬ್ರೆ, ನಕ್ಕುಂದಿ ಗ್ರಾಮದ ಅಭಿವೃದ್ಧಿಗಾಗಿ ಬಂದ ಅನುದಾನವನ್ನು ಯಾರು ಲೂಟಿ ಮಾಡಿದ್ದಾರೆಂದು ಉನ್ನತ ಮಟ್ಟದ ಅಧಿಕಾರಿಗಳು ತನಿಖೆ ಮಾಡಿದ್ರೆ ಭ್ರಷ್ಟರು ಯಾರು ಅಂತ ಬಯಲಿಗೆ ಬೀಳೋದು ಗ್ಯಾರಂಟಿಯ. ಮಾನ್ವಿ ತಾಲೂಕಾ ಪಂಚಾಯಿತಿ ಇಒ ಖಾಲಿದ್ ಅಹಮದ್ ಸಾಹೇಬ್ರೆ, ನೀವು ತಾಲೂಕಾ ಪಂಚಾಯಿತಿಯಲ್ಲಿ ಕೂರದೆ ನಕ್ಕುಂದಿ ಗ್ರಾಮಸ್ಥರ ನೋವನ್ನು ಅರಿತು ಗ್ರಾಮವನ್ನ ಸುತ್ತಾಕಿ ಕೆಲಸ ಮಾಡಿ ಪುಣ್ಯ ಕಟ್ಟಿಕೊಳ್ಳಿ, ಇಲ್ಲವೆಂದ್ರೆ ಗ್ರಾಮಸ್ಥರ ಶಾಪ ನಿಮಗೆ ತಟ್ಟೋದು ಗ್ಯಾರಂಟಿಯ. ನಮ್ಮ ಹೆಸರು ಶಿವಕುಮಾರ್ ಅಂತ ಸರ್, ನಕ್ಕುಂದಿ ಸರ್. ಯಾವ ಸರ್? ಇದೆ ನಕ್ಕುಂದಿ ಸರ್. ಇದು ಸಮಸ್ಯೆ ಏನಾಗಿದೆ ಸರ್? ಸಮಸ್ಯೆ ಸರ್, ಇದು ದಾರಿದು ಭಾಳ ತ್ರಾಸಾಗಿದೆ ಸರ್. ಇದು ನಮ್ಮ ಮಾನ್ವಿ ತಾಲೂಕು ನಕ್ಕುಂದಿ ಗ್ರಾಮ ಪಂಚಾಯತಿ. ನಮ್ಮ ಶಾಸಕರಾದ ಅಂಪೈ ಸಾವ್ಕರ್ ಶಾಸಕರು ಇದಕ್ಕೆ, ಮತ್ತು ನಮ್ಮ ಸಣ್ಣ ನೀರಾವರಿ ಸಚಿವರು ಹೊಸರೆ ಸಾಬ್ರು ಜಿಲ್ಲಾ, ಮತ್ತು ಇವರು MP ಇವರು ನಮ್ಮ ಹೆಸರೇನಪ್ಪ ಅವ್ರ MP ಸಂಬಂಧ ಅವರು ಇವ್ರು ಎಲ್ಲರ ಗಮನಕ್ಕೆ ಕೊಟ್ಟರು. ಮೊನ್ನೆ ಸಹಕಾರ ಉದ್ಘಾಟನಾ ಸಮಾರಂಭ ಇತ್ತು, ಅಲ್ಲಿಗೆ ಬಂದಾಗ ಮನವಿ ಪತ್ರ ಕೊಟ್ಟಿವಿ. ಹೋಗಿ ಅವ್ರು ಬಂದಿದ್ರು, ನಮ್ಮ ಇಲ್ಲಿ ಸಹಕಾರ ಸೊಸೈಟಿ ಉದ್ಘಾಟನೆ ಸಮಾರಂಭ ಇದ್ದಾಗ ಹೋಗಿ ಮನವಿ ಪತ್ರ ಕೊಟ್ಟು ಬಂದು 2 ವರ್ಷ ಆಯ್ತದ ಸಹಕಾರ ಉದ್ಘಾಟನೆ ಆಗಿ, ಇನ್ನಿಲ್ಲಿ ನಮ್ಮ ದಾರಿ ರಸ್ತೆ ಆಗುವಂತು. ನಾವು ಅವ್ರ ಮೇಲೆ ನಂಬಿ ನಾವು ಅವ್ರಿಗೆ ಸಹಕಾರ ಮಾಡಿ ಅವ್ರಿಗೆ ಓಟ್ ಹಾಕಿ ಇಲ್ಲಿ ನಮ್ಗೆ ಏನಿಲ್ದಂಗೆ ಐತೆ, ಅಷ್ಟು ಜೀವನ ತ್ರಾಸಾಗೈತಿ ಈಗ ತಡೆ. ನಿಮ್ಮ ಹೆಸರು? ನಮ್ಮ ಹೆಸರು ಯಂಕಪ್ಪ ಸರ್, ನಕ್ಕುಂದಿ. ನಕ್ಕುಂದಿ ಯಾವ ಸರ್ ಅಂತ? ನಮ್ಮ ನಕ್ಕುಂದಿ ಸರ್. ನಕ್ಕುಂದಿ ಸಮಸ್ಯೆ ಏನಾಗಿದೆ ಸರ್? ಸರ್, ಈ ದಾರಿಗೆ ಹೋಗಿಲ್ಲ. ಈ ದಾರಿ ಕಾಲಿಟ್ರೆ ಏಲಾಗಿಡ್ಬೇಕು. ಇಲ್ಲಿ ಯಾರು ಶಾಸಕರೆಲ್ಲ MLA ಎಲ್ಲ ಸೊತ್ತೋಗ್ಬಿಡ ನಮ್ಮ ದಾರಿಗೆ. ಅದನ್ನ ಸ್ವಲ್ಪ ನೋಡಿ ಗಮನಕ್ಕೆ ತಗೋಬೇಕಂತ ಹೇಳ್ತೀವಿ ಸರ್ ನಾವು. ಯಾವ ಸರ್? ಇದು ಮಾನವ ರಸ್ತೆ ಸರ್. ನೋಡ್ಬಾರ್ದು, ಆ ದಾರಿಗೆ ಹೋಗ್ಬೇಕಾದ್ರೆ 7 ತಿಂದು ಹೋಗ್ಬೇಕು, ಹಂಗೆ ಆ ಪರಿಸ್ಥಿತಿಗೆ ಇಟ್ಟಾರ. ಪಂಚಾಯತಿ ಊರಿಗೆ ಪಂಚಾಯತಿ ಇದ್ದು 40 ವರ್ಷ ಆಯ್ತು. 40 ವರ್ಷದಿಂದ ಈ ದಾರಿಗೆ ಯಾವನು 1 ರೂಪಾಯಿ ಕೆಲಸ ಮಾಡ್ಸಿಲ್ಲ. ಹೆಂಗೆ ಮಾಡ್ಬೇಕು ಸರ್ ಇದು? ಹೇಳ್ಬೇಕು, ಇದನ್ನ ಬರ್ಬೇಕು. ಬೋಸರಾಜ್ ಸಾಹೇಬ್ರಿಗೆ ಮೊನ್ನೆ ಈ ನಮ್ಮ ಊರಿಗೆ ಬಂದಾಗ ಮನೆ ಪತ್ರ ಕೊಟ್ಟಿವಿ ಸರ್. ಅವಲೇ ಸರ್, ನಿಮ್ಮ ಹೆಸರು? ಹನುಮಂತಪ್ಪ ಕಾವಲಿ ಅಂತ. ಹನುಮಂತಪ್ಪ ಕಾವಲಿ ಸರ್. ಯಾವ ಸರ್? ನಕ್ಕುಂದಿ ಸರ್. ನಕ್ಕುಂದಿ ಸರ್. ಏನು ಸರ್ ಸಮಸ್ಯೆ ಏನಾಗಿದೆ? ಸಮಸ್ಯೆ ಏನು ಸರ್, ನಮ್ಮ ಇದು ನಕ್ಕುಂದಿಲಿಂದ ಮಾನ್ವಿ ರಸ್ತೆ ಸರ್. ಅದು ಈ ಕೆಲವು 20 ವರ್ಷ ನೆನಪು ಬಿದ್ದಿದೆ ಸರ್. ಭಾಳ ನಾವೆಲ್ಲ ಪಂಚಾಯತ್ ಗಮನಕ್ಕೆ ತಂದಿರೋ ಕೂಡ ಇವರು ನಮ್ಮ ಕೆಲಸ ಮಾಡಿ ಕೇಸಿ ಎಲ್ಲ ಗಮನ ಕೂಡ ಹೇಳಿ, ಸದಸ್ಯರ ಗಮನಕ್ಕೆ ಅಧ್ಯಕ್ಷರ ಗಮನಕ್ಕೆ ಬರ ಮಾಡ್ದು ಅಂತಾರ. ಕಾಮಗಾರಿಗಳು ಎಲ್ಲ ತಾವು ಬೇಕಿದ್ದು ಮಾಡ್ಕೊಂತಾರೆ, ನಮ್ಮ ಕಸ ಬಿಡ್ತಾರೆ. ಬಟ್ ಅದನ್ನು ಮಾಡಲ್ಲ, ಅದ ಕೆಲಸ ಬೇರೆ ಮಾಡ್ಕೊಂತಾರೆ. ಬಟ್ ಹಿಂಗಾಗಿ ನಮಗೆಲ್ಲ ನನಗೆ ಬಿದ್ದು ಈ ದಾರಿಯಲ್ಲಿ ಕೂಡ ಭಾಳ ಹೆಣ್ಮಕ್ಳು ಹೋಗಲ್ರು, ಇಲ್ಲೇ ಶೌಚಾಲಯ ಮಾಡ್ತಾರೆ. ಹಂಗಾಗಿ ಭಾಳ ಗಲೀಜು ಸರ್. ಹೊಲಕ್ಕೆ ಹೋಗೋ ಮನುಷ್ಯರು ಬುತ್ತಿ ಕಡೆ ಒಂದು ಹೋಗಿ ಭಾಳ ಕಷ್ಟ ಐತೆ ಸರ್. ಜನಕ್ಕೆ ಭಾಳ ಪರಿಸ್ಥಿತಿ ಅನುಭವಿಸ್ತಾರೆ. ಗಾಡಿ ಹೋಗಲ್ವು, ಬಂಡಿ ಹೋಗಲ್ವು, ಎತ್ತುಗಳು ರೈತರು ಹೋಗಲ್ರು, ಭಾಳ ಕಷ್ಟ. ಎಲ್ಲ ಇದ್ರ ಬಗ್ಗೆ ನಮ್ಮ ಸಚಿವರು ಕೂಡ ಹೋಗ್ಬೇಕು, ಬಸವ ಸಾಬ್ ಹೋಗ್ಬೇಕು, ಶಾಸಕರು ಕೂಡ ಹೋಗ್ಬೇಕು. ಬಸವರಾಜ್ ಸಾಬ್ ನಮ್ಮ ನೇರ ಸಚಿವರು ಅವ್ರು ಕೂಡ ಮಾಡ್ಬೇಕಂತ ನಾವು ಮನವಿ ಮಾಡಿಕೊಳ್ತೀವಿ. ಮತ್ತೆ ನಮ್ಮ ಶಾಸಕರಾದ ಅಂಬಾಸಕರ್ ಅವ್ರಿಗೆ ಕೂಡ ಮನವಿ ಮಾಡಿಕೊಳ್ತೀವಿ. PDO ಸಾಬ್ರ ಮನವಿ ಮಾಡ್ಕೊಳ್ತೀವಿ. ಭಾಳ ತೊಂದರೆ ಆಗಿದೆ ಅಂತ ನಾವು ಇದರಿಂದ ಹೇಳ್ಕೊಳ್ತೇವೆ ಸರ್. ಅಲ್ಲ ಸರ್.